ಗೈಸ್, ಆಶಾ ಹಿಯರ್. ಸೊ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಊರು ಮುಳ್ಬಾಗ್ಲ ಹತ್ರನೇ ಇರೋದು. ಆ್ಯಂಡ್ ಅಲ್ಲಿ ಮುಳ್ಬಾಗಲ್ ದೋಸೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ತಿನ್ನಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಮೊನ್ನೆ ಕಾವ್ಯ ಗ್ರ್ಯಾಂಡ್ ಹೈವೇ ಅಲ್ಲಿ ನಾನು ಹೇಳಿದ್ದೆ ದ್ಯಾಟ್ ಕಾವ್ಯ ಗ್ರ್ಯಾಂಡಲ್ಲಿ ಚೆನ್ನಾಗಿದೆ ದೋಸೆ ಅಂತ. ಅದಕ್ಕೆ ನನ್ನ ಕಸಿನ್ ಬಂದ್ಬಿಟ್ಟು, ಏನಕ್ಕ ನೀನು ಹೇಳಿದೆ ಕಾವ್ಯ ಗ್ರ್ಯಾಂಡಲ್ಲಿ ಚೆನ್ನಾಗಿದೆ, ನೀನು ಒರಿಜಿನಲ್ ತಿಂದಿಲ್ಲ, ಇನ್ನೂ ಚೆನ್ನಾಗಿರುತ್ತೆ ಅಂತಂದು. ಸೊ ದಟ್ಸ್ ದ ರೀಸನ್ ಐ ಆಮ್ ಗೋಯಿಂಗ್. ಸೊ ಐ ಲೆಟ್ ಯು ನೋ ಹೆಂಗಿದೆ ಡಿಫ್ರೆನ್ಸ್ ಎಲ್ಲ. ಓಕೆ, ಬೈ ಗಾಯ್ಸ್, ಸಿ ಯು. ಸೊ ಫೈನಲಿ ಈಗ ಕಾರ್ ಪಾರ್ಕ್ ಮಾಡಿ, ಇದು ನೋಡಿ ಮುಳ್ಬಾಗಲ್ದು ಜಂಕ್ಷನ್, ಇದು ಸರ್ಕಲ್. ಯೂಶ್ವಲಿ ನಿಮಗೆ ರೆಫರೆನ್ಸ್ ಬೇಕಂತಂದರೆ ಬಸ್ಸಸ್ನ ಇಲ್ಲಿ ಸ್ಟಾಪ್ ಮಾಡ್ತಾರೆ. ಸೊ ನಮ್ಮ ಡ್ಯಾಡಿ ಹೇಳಿದ್ರು ಈ ಸ್ಟ್ರೀಟಲ್ಲಿ ಹೋದರೆ ಸಿಗುತ್ತೆ ಅಂತ. ಸೊ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ ಅರೌಂಡ್ 7 o'clock ಹಾಗೆ ರೀಚ್ ಆದೆ ನಾನು. ಸೊ ಸ್ಟ್ರೀಟ್ಸ್ ಎಲ್ಲ ಖಾಲಿ ಇದೆ, ಇನ್ನೂ ಯಾರು ಓಪನ್ ಮಾಡಿಲ್ಲ ಅನಿಸುತ್ತೆ. ಅಲ್ಲೆಲ್ಲೋ ದೂರದಲ್ಲಿ ನನಗೆ ಕಾಣಿಸ್ತು ಮುಳ್ಬಾಗಲ್ ದೋಸೆ ಅಂತ, ಬಟ್ ಈಗ ಅಲ್ಲಿ ಕ್ಲೋಸ್ ಆಗಿತ್ತು. ಆ್ಯಂಡ್ ಎಲ್ಲಪ್ಪ, ಅಯ್ಯೋ ಇಷ್ಟು ದೂರ, ಅದೇ ಕೆಲಸವಾಗಿ ನಾನು ಹುಡ್ಕೊಂಬಂದಿದ್ದೆ ತಿನ್ನಲೇಬೇಕಂತ. ಆಮೇಲೆ ಯಾರೋ ಗೈಡ್ ಮಾಡಿದ್ರು, ಇಲ್ಲಿಲ್ಲ ಆ ಕಡೆ ಇದೆ ಅಂತ. ಇನ್ಫ್ಯಾಕ್ಟ್ ಅಲ್ಲೂ ಬೋರ್ಡಲ್ಲಿ ಬರೆದಿದ್ರು ಟೇಕ್ ಅ ಡೈರೆಕ್ಷನ್ ದಿಸ್ ವೇ ಅಂತ. ಆಮೇಲೆ ಅಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಅಂಕಲ್ ಕೂತಿದ್ರು, ಅವ್ರಿಗೆ ಕೇಳಿದೆ ಎಲ್ಲಿ ಅಂತ. ಅವ್ರು ಹೇಳಿದ್ರು ಈ ರೋಡ್ ಕಾರ್ನರ್ಗೆ ಹೋಗಮ್ಮ, ಅಲ್ಲಿ ಓಪನ್ ಇರುತ್ತೆ ಅಂತ. ಸೊ ಐ ಆಮ್ ಜಸ್ಟ್ ಗೋಯಿಂಗ್. ಮುಳ್ಬಾಗಲ್ ದೋಸೆ ಇಲ್ಲಿ ಬೆಂಗಳೂರಲ್ಲಿನೂ ಅಷ್ಟೇ ವೆರೈಟಿ ಕಡೆ ಈ ಮುಳ್ಬಾಗಲ್ ದೋಸೆ ಅಂತೆಲ್ಲ ಕೇಳಿದ್ದೀನಿ. ಇನ್ಫ್ಯಾಕ್ಟ್ ಮುಳ್ಬಾಗಲ್ ಹೈವೇಯಲ್ಲೂ ತುಂಬ ಕಡೆ ಮುಳ್ಬಾಗಲ್ ದೋಸೆ ಅಂತಿದೆ. ಬಟ್ ಅಥೆಂಟಿಕ್ ಪ್ಲೇಸ್ ತಿನ್ನಬೇಕಂತ ನನಗೆ, ಐ ಆಮ್ ಅ ಫುಡಿ, ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇತ್ತು ಒಂದು ಹೋಟೆಲ್ ಥರ ಚಿಕ್ಕದಾಗಿ. ಆಮೇಲೆ ಜನನೂ ಇದ್ದರು, ಲೈಕ್ ಅಷ್ಟೊಂದಿಲ್ಲ, ಬಟ್ ತುಂಬ ಸ್ವಲ್ಪ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ನಾನು ನೋಡಿದೆ. ಆಮೇಲೆ ಐ ವಾಸ್ ಸ್ಕೆಪ್ಟಿಕಲ್, ಇದೇನಾ ಇಲ್ವಾ ಅಂತ, ಮುಳ್ಬಾಗಲ್ ದೋಸೆ ಅಂತ ಬರ್ತಿತ್ತು. ಆಮೇಲೆ ಇಲ್ಲಿ ನೋಡಿದ್ರೆ ಬ್ಯುಸಿಯಾಗಿತ್ತು ಕಿಚನು, ತುಂಬ ಜನ ಆರ್ಡರ್ಸು. ಆ ಕಡೆ ನೋಡಿದರೆ ಶಟ್ರ್ ಓಪನ್ ಆಗಿದೆಯಲ್ಲ, ಅಲ್ಲಿ ಕೂಡ ಜನ ಕೂತ್ಕೊಂಡಿದ್ರು. ಆಮೇಲೆ ಇಲ್ಲಿ ರೆಡ್ ಚಟ್ನಿ, ಆಮೇಲೆ ವಾಟ್ ಈಸ್ ದ್ಯಾಟ್, ಕೊಬ್ಬರಿ ಚಟ್ನಿ ಎಲ್ಲ ಬಡಿಸ್ತಾ ಇದ್ದರು. ತುಂಬ ಜನ ವೇಟಿಂಗಲ್ಲಿದ್ದರು. ಅವ್ರು ಕೇಳಿದ್ರೆ 10 ನಿಮಿಷ ಆಗುತ್ತೆ ಅಂತಂದರು. ಸೊ ಓಕೆ, ವೆಯ್ಟ್ ಮಾಡ್ತಾ ಇದ್ದೆ ನಾನು ಕೂತ್ಕೊಂಡು. ಓಕೆ, ನಿಮಗೋಸ್ಕರ ಎಲ್ಲ ಅಂತ ಫಿಲ್ಮ್ ಮಾಡೋಣ ಅಂತ ಮಾಡಿದೆ. ದೋಸೆ ಅಲ್ದಿರ ಬೇರೆನೂ ಸಿಗುತ್ತೆ ಅಲ್ಲಿ. ಫೈನಲಿ ನನ್ನ ದೋಸೆ ಬಂತು, ತುಂಬ ಬಿಸಿನೂ ಇತ್ತು ಅದು. ಆಮೇಲೆ ಟೇಸ್ಟ್ ಮಾಡಿದೆ, ಇಟ್ ವಾಸ್ ವೆರಿ ನೈಸ್. ಚಾರ್ಜಸ್ ಎಷ್ಟು ಅಂತಂದರೆ 50 rupees ನಾನು ಪೇ ಮಾಡಿದ್ದು ಈ ದೋಸೆಗೆ. ನಾನು ಬರೀ ದೋಸೆನೇ ಟ್ರೈ ಮಾಡಿದ್ದು, ಬೇರೆ ಏನೂ ಟ್ರೈ ಮಾಡಿರಲಿಲ್ಲ. ಯಾಕಂತಂದರೆ ನಂದು ಅಪಟೈಟ್ ತುಂಬ ಕಮ್ಮಿ. ಐ ಈಟ್ ಲೆಸ್ ಬಟ್ ಐ ಈಟ್ ವೆರೈಟಿ ಆಫ್ ಫುಡ್ಸ್. ಸೊ ನನ್ನ ಮುಳ್ಬಾಗಲ್ ದೋಸೆ ಫೈನಲಿ ಒರಿಜಿನಲ್ ಪ್ಲೇಸಲ್ಲಿ ತಿಂದಿರೋ ತೃಪ್ತಿ ಇದೆ. ಯಾವಾಗ ಯಾರನ್ನ ಕೇಳಿದ್ರೆ ಮುಳ್ಬಾಗಲ್ ದೋಸೆ ಒರಿಜಿನಲ್ ಪ್ಲೇಸಲ್ಲಿ ತಿಂದಿದ್ದೀವಿ ಅಂದರೆ ಐ ಕ್ಯಾನ್ ನಾವು ಸೇ ಎಸ್, ಹೌದು ತಿಂದಿದ್ದೀನಿ ಅಂತ. ಇಲ್ಲಿ ಗೀ ಹಾಕಿರ್ತಾರೆ, ಆಮೇಲೆ ವಾಟ್ ಇಸ್ ದಟ್, ಅದರಲ್ಲಿ ಪೊಟ್ಯಾಟೊ ಫಿಲ್ಲಿಂಗ್ ಇರುತ್ತೆ, ರೆಡ್ ಚಟ್ನಿ, ಆಮೇಲೆ ವೈಟ್ ಕಲರ್ ಚಟ್ನಿ ಚೆನ್ನಾಗಿತ್ತು, ನಾನು ತಿಂದೆ. ನೀವು ಟ್ರೈ ಮಾಡಿ. ಆಮೇಲೆ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಇದು ಒಂದು ದೇರ್ ಡಿಫ್ರೆಂಟ್ ವೇಸ್ ಅದಕ್ಕೆ ಕನೆಕ್ಟ್ ಆಗೋಕ್ಕೆ. ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಟ್ರೈ ಒರಿಜಿನಲ್ ಮುಳ್ಬಾಗಲ್ ದೋಸೆ ಅಂದರೆ ಈ ಲೊಕೇಶನ್ನಲ್ಲಿದೆ. ಡೀಟೇಲ್ಸ್ ಏನಾರ ಬೇಕಿದ್ದರೆ ಯು ಕ್ಯಾನ್ DM me ಆರ್